2026 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಹಾಲು ಉತ್ಪಾದಕ ಬಂಧುಗಳಿಗೆ. ಹಾಲು ಉತ್ಪಾದಕ ಬಂಧುಗಳಿಗೆ ಒಂದು ಮನವಿ ಏನಂದರೆ, ಎಲ್ಲರೂ ಸಹ ಒಂದು ಇನ್ಶೂರೆನ್ಸನ್ನು, ಜೀವ ವಿಮೆಯನ್ನು ಮಾಡಿಸೋದಕ್ಕೆ ನಮ್ಮ ಕಾರ್ಯದರ್ಶಿಗಳು ನಿಮ್ಮ ಹತ್ರ ಕೇಳ್ತಾರೆ. ಆಧಾರ್ ಕಾರ್ಡು ಏನು ನಿಮ್ಮ ದಾಖಲೆಗಳನ್ನು ಕೇಳ್ತಾರೆ. ಅದನ್ನು ದಯವಿಟ್ಟು ತಾಲೂಕಿನ ಎಲ್ಲ ಹಾಲು ಉತ್ಪಾದಕರು ಆ ದಾಖಲೆಗಳನ್ನು ನಮ್ಮ ಕಾರ್ಯದರ್ಶಿಗಳ ಕೈಗೆ ಒದಗಿಸ್ಕೊಡ್ಬೇಕು. ನಾಳೆ ಏನಾದರೂ ಮನೆಯಲ್ಲಿ ಪ್ರಾಬ್ಲಮ್ ಆದಾಗ ಬಂದು DM ಅವ್ರ ಹತ್ರ, ನಿರ್ದೇಶಕರ ಹತ್ರ, ಶಾಸಕರ ಹತ್ರ ನಿಮ್ಮ ಅಳಲು ತೊಡಗೋಣದ್ರ ಬದಲು ಈಗ ಒಂದು ಕಾಲಾವಕಾಶ ಐತೆ ನಿಮಗೆ. ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡೋದೇನು ಅಂದರೆ, ನಮ್ಮ ಕಾರ್ಯದರ್ಶಿಗಳು ಕೇಳ್ತಕ್ಕಂಥ ನಿಮ್ಮ ದಾಖಲೆಗಳನ್ನು, ಏನೋ ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಇರ್ಬೋದು, ಏನೋ ಒಂದು ಇನ್ಶೂರೆನ್ಸ್ ಮಾಡೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ದಾಖಲಾತಿಗಳನ್ನ ಒದಗಿಸ್ಕೊಡ್ಬೇಕು. ಯಾರದೇ ಒಂದು ಕುಟುಂಬದಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಅವತ್ತು ಅವ್ರಿಗೆ ಪರಿಹಾರ ಬರ್ತದೆ. ಮುಂದಿನ ದಿನಗಳಲ್ಲಿ ಇವತ್ತು ನಾವೇನು ಬೊಮ್ಮಲು ವಿಮೆ ಅಂತ ಮಾಡ್ತಾ ಇದ್ದೀವಿ, ಸೇಮ್ ಅದೇ ಥರ ಪ್ರತಿಯೊಬ್ಬರಿಗೂ ಕುಟುಂಬದಲ್ಲಿ ಎಲ್ಲ ರೈತರಿಗೂ ಸಹ ನಾವು ಒಂದು ಮನೆಯಲ್ಲಿ ಒಬ್ಬರಿಗೆ ಮಾಡ್ತಿದ್ವಿ, ಹಾಲಾಕೋರ್ಗೆ ಮಾತ್ರ ಮಾಡ್ತಿದ್ವಿ. ಈಗ ಮಾನ್ಯ ಒಕ್ಕೂಟದ ಅಧ್ಯಕ್ಷರಾದಂಥ DK ಸುರೇಶ್ ಅವರ ನೇತೃತ್ವದಲ್ಲಿ ಎಲ್ಲ ರೈತರಿಗೂ ಸಹ ಇದು ಅನ್ವಯ ಆಗಬೇಕು. ರೈತಾಪಿ ವರ್ಗದಾಗ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾರಿಗೆ ತೊಂದರೆ ಆದರೂ ನಾವು ಅವ್ರ ಜೊತೆ ನಿಲ್ಲಬೇಕು ಅಂತೇಳಿ ಈ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿದ್ದಾರೆ. ಆದ್ದರಿಂದ ಯಾರು ಅನ್ಯತಾ ಭಾವಿಸದೆ, ಅನುಮಾನ ಪಡದೆ, ನೀವು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಫೋಟೋಗಳು ನಮ್ಮ ಕಾರ್ಯದರ್ಶಿಗಳು ನೋಟಿಸ್ ಬೋರ್ಡಲ್ಲೂ ಹಾಕಿರ್ತಾರೆ, ನಿಮ್ಮನ್ನು ಮೌಖಿಕವಾಗಿ ಕೇಳ್ತಾರೆ. ಆ ಕೇಳಿದಾಗ ದಾಖಲಾತಿಗಳನ್ನ ಒದಗಿಸ್ಕೊಟ್ಟು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಬೇಕು ಅಂತೇಳಿ, ಮತ್ತು ಈಗ BDCC ಬ್ಯಾಂಕಲ್ಲಿ ಮುಂದಿನ ತಿಂಗಳಿಂದ ಹಸುಗಳು ಕೊಡೋದಕ್ಕೆ ಒಂದು ಅವಕಾಶವನ್ನು ಏರ್ಪಾಡು ಮಾಡಿದ್ದೀವಿ. ಅದಕ್ಕೆ ಸೂಕ್ತವಾದ ದಾಖಲಾತಿಗಳನ್ನು ಕೊಟ್ಟು ಹೊರ ರಾಜ್ಯದಿಂದ ಹಸುಗಳು ತರೋಂಥ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಒಕ್ಕೂಟದಲ್ಲಿ ಹಾಲನ್ನು ಜಾಸ್ತಿ ಮಾಡಿ ಹೆಚ್ಚು ಗಳಿಸಬೇಕು ಅಂತೇಳಿ ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಮ್ಯಾಟು ಮತ್ತು ಅದಕ್ಕೆಲ್ಲವೂ ಸಹ DD ಕೊಡೋದಕ್ಕೆ ಆದೇಶ ಆಗ್ತಾರೆ. ಈ ಒಂದು 2-3 ದಿವಸದಲ್ಲಿ ಆದೇಶ ಆಗ್ತಾರೆ. ಮ್ಯಾಟ್ಗಳ ಅವಶ್ಯಕತೆ ಇರೋಷ್ಟು ಮ್ಯಾಟ್ಗಳಿಗೆ DDಯನ್ನು ತೆಗೆದು ಶಿಬಿರ ಕಚೇರಿಯ ನಮ್ಮ ಉಪವ್ಯವಸ್ಥಾಪಕರಿಗೆ ತಲುಪಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತೇನೆ.